ವಿದ್ಯುತ್ ಕಂಬಗಳು ಬಿದ್ದು ಮುಧೋಳದಲ್ಲಿ ಕರೆಂಟ್ ಕಟ್. 24 ಗಂಟೆ ಕಳೆದರೂ ಪೂರೈಕೆಯಾಗದ ವಿದ್ಯುತ್. ಚರಂಡಿ ಕಾಮಗಾರಿ ನಡೆಸಿದ್ದರ ಸಲುವಾಗಿ ಸಾಲು ಸಾಲು ವಿದ್ಯುತ್ ಕಂಬಗಳು ಧರೆಗುರುಳಿ ಬಿದ್ದಿವೆ. ಇದರಿಂದ ನಿನ್ನೆ ಸಂಜೆಯಿಂದಲೇ ಮುಧೋಳದ ವಿದ್ಯಾನಗರದಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗಿದೆ. ಸುಮಾರು 24 ಗಂಟೆ ಕಳೆದರೂ ಇನ್ನೂ ಕೂಡ ವಿದ್ಯುತ್ ಪೂರೈಕೆ ಆಗ್ತಿಲ್ಲ. ಇದರಿಂದ ನಗರಸಭೆಗೆ ಸಂಪರ್ಕ ಮಾಡಿದ್ರೆ ಡ್ರೈನೇಜ್ ಕಾಮಗಾರಿಗೆ ನಾವು ಅನುಮತಿಯೇ ನೀಡಿಲ್ಲ ಎಂದಿದ್ದಾರೆ. ಈ ಬಗ್ಗೆ ಸ್ಥಳೀಯರು ಆರೋಪ ಮಾಡಿದ್ರು. ನಿನ್ನೆ ರಾತ್ರಿಯಿಂದ ನಮ್ಮಲ್ಲಿ ಕರೆಂಟ್ ಇಲ್ಲ. ನಿನ್ನೆ ರಾತ್ರಿ ಸಾಯಂಕಾಲ ಒಂದು 5 ಗಂಟೆ ಕರೆಂಟ್ ಹೋಗಿದ್ದು, ಇಂಡಿಯವರು ಕರೆಂಟ್ ಇಲ್ಲ. ಈ ವ್ಯವಸ್ಥೆ ನೋಡ್ಬೋದು ನೀವು. ಅದು ಕೌಜಲಿ ಅನ್ನೋರು ಇದನ್ನು ಮಾಡಿದ್ದಾರೆ. ಏನಪ್ಪ ಅಂದ್ರೆ ಡ್ರೈನೇಜ್ ವರ್ಕ್ ಮಾಡಿದ್ದಾರೆ. ಅವ್ನು ಫೋನ್ ಹಚ್ಚಿ ಕೇಳಿದ ಕೂಡಲೇ ಅವೇನಿರ್ತಾನೆ, ಇಲ್ಲಪ್ಪ ನಾವು ನಮ್ಮ ಗಟರ ಬಿಟ್ಟು ಕಂಬದ ಬಿಟ್ಟು 10 ಫುಟ್ ಹಡ್ಡಿ ಅಂತ ಅವ ಹೇಳ್ತಾನೆ. ಆದರೆ ಆ್ಯಕ್ಚುಲಿ ಆಗಿದ್ದು ಅವೇನು ಡ್ರೈನೇಜ್ ಮಾಡಿದಾನೆ ಡ್ರೈನೇಜ್ ಪಕ್ಕನೇ ಅದಾರೆ. ಅಕಸ್ಮಾತಾಗಿ ಏನಾದರೂ ಕಂಬು ಉರುಳಿ ಒಂದು ಮನೆಯಲ್ಲಿ ಬಿದ್ದರೆ ಒಂದು ಮನೇನ ಸುಟ್ಟು ಭಸ್ಮ ಆಗೋದು. ನಿನ್ನೆ ರಾತ್ರಿ ಅಜಾರೂಕತೆ ಒಂದು ಕೆಲಸ ಅವ್ರ ಕಡೆಯಿಂದ ಆಗ್ಯದ. ದಯಮಾಡಿ ಇದನ್ನು ಜಲ್ದಿ ಅವ್ರು ಕ್ಲಿಯರ್ ಮಾಡಿಕೊಟ್ರೆ ಒಳ್ಳೆಯದು. ಇಲ್ಲಿಕಂದ್ರೆ ವಿದ್ಯಾನಗರ ಕಾಲನಿ ಎಲ್ಲ ಸಮಸ್ತ ಜನರು ನಗರಸಭೆ ಮುತ್ತಿಗೆ ಹಾಕಬೇಕಾಗತ್ತೆ. ಖಾಸಗಿ ಸಂಸ್ಥೆಗೆ ಸೇರಿದ ಚರಂಡಿ ಕಾಮಗಾರಿಗೆಂದು ಗುಂಡಿ ತೋಡಲಾಗಿದೆ. ಸಾಲಾಗಿ ಅಳವಡಿಸಿದ್ದ ವಿದ್ಯುತ್ ಕಂಬಗಳ ಬದಿಯಲ್ಲೇ ಗುಂಡಿ ತೋಡಿದ್ದರಿಂದ ಈ ಅವಘಡ ಸಂಭವಿಸಿದೆ. ಅದರಲ್ಲೂ ನಿನ್ನೆ ಸಂಜೆಯಿಂದ ಸುರಿದ ಭಾರೀ ಮಳೆಗೆ ನೆಲ ಕೂಡ ಒದ್ದೆಯಾಗಿದ್ದರಿಂದ ಕಂಬಗಳು ಕುಸಿದಿವೆ. ಸ್ಥಳೀಯ ನಿವಾಸಿಗಳು ತಮ್ಮ ಗೋಳು ತೋಡಿಕೊಂಡ್ರು. ನಿನ್ನೆ ಸಾಯಂಕಾಲ 5 ಗಂಟೆಗೆ ಮಳೆ ಗಾಳಿ ಬಂದು ಈ ಕರೆಂಟ್ ಹೋಗಿದ್ದು. ಈಗ ಇಲ್ಲಿವರೆಗೆ ಕರೆಂಟ್ ಇಲ್ಲ. ಮನೆಯಲ್ಲಿ ಎಲ್ಲರಿಗೂ ವಯಸ್ಸಾದವ್ರದಾರ, ಕಮೋಡ್ನಾಗ ನೀರಿಲ್ಲ, ಸ್ನಾನಕ್ಕೆ ನೀರಿಲ್ಲ, ಕುಡಿಯಾಕ ನೀರಿಲ್ಲ. ಆಮೇಲೆ ನಿನ್ನೆ ಒಂದು 2 ತಾಸಿಗೆ ಹಾಕ್ತೇವಂದ್ರು 2 ತಾಸಿಗಿಲ್ಲ. ಸೊಳ್ಳೆ ಎಲ್ಲ ರಾತ್ರಿ ಎಲ್ಲ ಮಲಗಲಿಕ್ಕೆ ಬಿಟ್ಟೇ ಇಲ್ಲ. ಅಷ್ಟು ಸೊಳ್ಳೆಲ್ಲ ನಮ್ಗೆ ಇದನ್ನ ಮಾಡ್ಯಾವು. ಈ ರೀತಿ ಆತಂದ್ರೆ ಜನಸಾಮಾನ್ಯರ ಗತಿ ಏನು? ಅದೇ ದೊಡ್ಡ ದೊಡ್ಡ ವ್ಯಕ್ತಿಗಳ ಕರೆಂಟ್ ಹೋದ್ರೆ ಆಗಿಂದಾಗ ಹಾಕ್ತಾರ. ಈಗ ನಿನ್ನೆ ಸಾಯಂಕಾಲ 5 ಗಂಟೆಯಿಂದ ಈ 5 ಗಂಟೆ ಅಂದ್ರೆ 24 ತಾಸು ಆಯ್ತ್ರಿ. ಒಂದು ದಿವಸ ಆಯ್ತು. ಗತಿ ಏನು ನಮ್ದು? ಕುಡಿಲಿಕ್ಕೆ ನೀರಿಲ್ಲ. ಮಕ್ಕಳಿಗೆ ಶೌಚ ತೊಳಿಲಿಕ್ಕೆ ಮಕ್ಕಳಿಗೆ ನೀರಿಲ್ಲ. ಗತಿ ಏನಾಗಬೇಕು? ಫೋನ್ ಹಚ್ಚಿದ್ರೆ ಇನ್ನು ತಾಸನೆ ಬಿಡ್ತೇವ್ರಿ, ಇನ್ನು ತಾಸನೆ ಹಾಕ್ತೇವ್ರಿ ಅಂತ ಹೇಳ್ತಾರ. ಇನ್ನು ವಿದ್ಯಾನಗರ ನಿವಾಸಿಗಳ ಮನೆಯಲ್ಲಿ ನಿನ್ನೆ ಸಂಜೆಯಿಂದಲೇ ವಿದ್ಯುತ್ ಕಟ್ ಆಗಿದೆ. ಸುಮಾರು 150ಕ್ಕೂ ಅಧಿಕ ಮನೆಗಳಲ್ಲಿ ವಿದ್ಯುತ್ ಮತ್ತು ನೀರು ಇಲ್ಲದೆ ದೈನಂದಿನ ಕೆಲಸಗಳಿಗೆ ತೊಂದರೆಯಾಗಿದೆ. ಕೆಲಸ ಮಾಡದೆ ಆಟವಾಡುತ್ತಾ ಕುಳಿತ ಮಹಿಳೆಯರು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ರು. ಕರೆಂಟ್ ನಿನ್ನೆ ಗಾಳಿ ಮಳೆ ಇದರಿಂದ ಕರೆಂಟ್ ನಿನ್ನೆ 5 ಗಂಟೆಯಿಂದ ಹೋಗ್ಯಾವು. ಇಲ್ಲಿ ನೀರಿಂದು ಪ್ರಾಬ್ಲಮ್. ಮನ್ಯಾಗ ನೀರಿಲ್ಲ, ಇನ್ನು ಬಟ್ಟೆ ಇಲ್ಲ, ಬಾಂಡೆ ತೊಳೆದಿಲ್ಲ, ಸರಿಯಾಗಿ ಅಡುಗೆ ಮಾಡಿ ಊಟ ಮಾಡಿಲ್ಲ. ನಾವು ಮಕ್ಕಳು ಕರ್ಕೊಂಡು ಚಕ್ಕ ಆಟ ಆಡ್ಕೊಂಡು ಕುಂತೇವಿ. ಹುಡುಗರು ಟ್ಯೂಷನ್ದು ಇಲ್ಲ, ಹುಡುಗರಿಗೆ ಏನೂ ಇಲ್ಲ. ಹಿಂಗಾಗಿ ಕರೆಂಟೇ ಬರ್ತಾವ ಅಂದ್ರೆ ಇನ್ನೂ ಆದ್ರೂ ಇನ್ನೂ ಬಂದಿಲ್ಲ. ಇವಾಗ ಬರ್ತಾವೆ ಕರೆಂಟ್ ಬರಲಿಲ್ಲ ಅಂದ್ರೆ ಮುಂದೆ ನಾವು ಏನು ಮಾಡೋನು? ನಾವೆಲ್ಲರೂ ನಿಮ್ಮ ಮನೆಗೆ ಬರೋನೇನು? ದೊಡ್ಡ ಮಂದಿ ಎಲ್ಲರೂ ಇದ್ದೀರಿ ನೀವು. ಒಂದಿಷ್ಟು ನಮ್ಮ ಕಡೆನೂ ನಿಮ್ದು ಇದನ್ನ ತೋರಿಸ್ಬೇಕಲ್ಲ. ಏನೇನು ಆಗೈತೆ ಅನ್ನೋದಾರ ನೋಡ್ಕೋಬೇಕಲ್ಲ. ಕಡಿಕೆ ಹಿಂಗಿಲ್ಲ, ಯಾವಾಗ ಬರ್ತಾವೆ ಬರೋಲ್ಲ ಕರೆಂಟ್ ನೀರಿಂದರ ಎದ್ರಲಿಂದರ ನಮ್ಮ ಸಪ್ಲೈಯರ ಮಾಡಬೇಕಲ್ಲ. 15 ಮಂದಿ ಇದೀವ್ರಿ ಮನ್ಯಾಗ. ಹಿಂದೆ ಹುಡುಗರು ಟಾಯ್ಲೆಟ್ ಹೋದ್ರೆ ನೀರಿಲ್ಲ, ಎಲ್ಲಿ ನೀರಿಲ್ಲ. ಒಟ್ಟು ಆಜು ಬಾಜು ಎಲ್ಲಿ ಯಾರು ನೀರು ಕೊಡಂಗಿಲ್ಲ. ಎಲ್ಲಿ ನೀರು ಹೋಗ್ಬೇಕ್ರಿ ನಾವು? ಕುಡಿಯಾಕೂ ನೀರಿಲ್ರಿ. ನಾವು ಯಾರ ಮನೆಗೆ ಬಂದು ಲಗ್ನ ಪತ್ರ ಕೊಡಕ್ಕೆ ಬಂದ್ರೆ ಕುಡಿಯಾಕ ನೀರಿಲ್ಲ. ಇಲ್ಲೇನು ಸರಿಯಾದ ಅಂಗಡಿಗೊಳ್ಸೋದಕ್ಕೆ ನೀರು ತಂದು ಕೊಡಾಕ. ಒಟ್ನಲ್ಲಿ ನಿನ್ನೆ ರಾತ್ರಿಯೇ ಸಮಸ್ಯೆ ಶುರುವಾಗಿದೆ. ಆದ್ರೆ ಇದುವರೆಗೂ ಕರೆಂಟ್ ಬಂದಿಲ್ಲ. ಈಗ ಬರುತ್ತೆ ಆಗ ಬರುತ್ತೆ ಅಂತ ನಿವಾಸಿಗಳು ಕಾಯ್ತಾ ಇದ್ದಾರೆ. ಹೆಸ್ಕಾಂ ಸಿಬ್ಬಂದಿಗಳಿಂದ ದುರಸ್ತಿ ಕಾರ್ಯ ನಡೀತಾ ಇದೆ. ಆದ್ರೆ ಇನ್ಮುಂದೆಯಾದ್ರೂ ಈ ರೀತಿ ಸಂಭವಿಸಿದಾಗ ಬೇಗ ಎಚ್ಚೆತ್ತುಕೊಳ್ಳಬೇಕಿದೆ ಅನ್ನೋದು ಸಾರ್ವಜನಿಕರ ಆಗ್ರಹ. ರನ್ ಟಿವಿ ನ್ಯೂಸ್, ಮುಧೋಳ. ಮಕ್ಕಳ
ಸರ್ವಾಂಗೀಣ ಬೆಳವಣಿಗೆಗೆ ಬೆಸ್ಟ್ ವಿದ್ಯಾ ಕೇಂದ್ರ ಅಂದ್ರೆ ಅದು BN ಖೋತ್ ವಿದ್ಯಾಸಂಸ್ಥೆ. ಬೀಳಗಿ ತಾಲೂಕಿನ ಅನಗವಾಡಿಯಲ್ಲಿರುವ ಅತ್ಯಾಧುನಿಕ ಈ ಸಂಸ್ಥೆಯಲ್ಲಿ 2025-26ನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದೆ. ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ BN ಖೋತ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸೈನ್ಸ್, ಕಾಮರ್ಸ್, PU ಕಾಲೇಜ್ ಮತ್ತು BCA ಡಿಗ್ರಿ ಕಾಲೇಜ್ನಲ್ಲಿ ಸೀಟ್ ಅಡ್ಮಿಷನ್ ಮಾಡಿ ಭವಿಷ್ಯದ ಭದ್ರ ಬುನಾದಿ ಹಾಕಿಕೊಳ್ಳಿ. ಅತ್ಯುತ್ತಮ ಕಟ್ಟಡ, ಸ್ಮಾರ್ಟ್ ಕ್ಲಾಸ್, ಡಿಜಿಟಲ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್ಸ್, ನುರಿತ ಬೋಧಕ ತಂಡ, JEE, ನೀಟ್, KCET ತರಬೇತಿ, ಜಿಮ್, ಹಾಸ್ಟೆಲ್, ವೈಫೈ, ವಿದ್ಯಾರ್ಥಿಗಳ ಹಿತರಕ್ಷಣೆಗಾಗಿ ಸ್ಕೂಲ್ ವ್ಯಾನ್, CCTV ಸೌಲಭ್ಯಗಳಿವೆ. ವಿಶೇಷವಾಗಿ ಏಪ್ರಿಲ್ 1ರಿಂದ ಮೇ 15ರ ತನಕ ಬೇಸಿಗೆ ಶಿಬಿರ ನಡೆಸಲಾಗುತ್ತೆ. ಸ್ಪೋರ್ಟ್ಸ್, ಡ್ಯಾನ್ಸ್, ಮ್ಯೂಸಿಕ್, ಆರ್ಟ್ ಅಂಡ್ ಕ್ರಾಫ್ಟ್ ವಿವಿಧ ಕೌಶಲ್ಯ ಬೆಳೆಸುವ ವಿಷಯಗಳನ್ನು ಕಲಿಸಲಾಗುತ್ತೆ. ಹಿಂದೆ ನಿಮ್ಮ ಮಕ್ಕಳ ಅಡ್ಮಿಷನ್ ಮಾಡಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.